ಇನ್ನು ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 27ರಂದೇ ಗೃಹ ಸಚಿವರಿಗೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. ಈಗ ಆ ಪತ್ರವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ. ಡಿಸೆಂಬರ್ 27ರಂದೇ ಗೃಹ ಸಚಿವರಿಗೆ ಪ್ರಿಯಾಂಕಾ ಖರ್ಗೆ ಒಂದು ಪತ್ರವನ್ನು ಬರೆದಿದ್ದರು. ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರಿಗೆ ಬರೆದಿದ್ದಂಥ ಪತ್ರದಲ್ಲಿ ಸ್ವಲ್ಪ ಮಾಹಿತಿಯ ಜೊತೆಗೆ ಸಂಪೂರ್ಣ ವಿವರವೂ ಕೂಡ ಇತ್ತು. ಆತ್ಮಹತ್ಯೆ ಪ್ರಕರಣ ಸಂಶಯ ಮೂಡಿಸುವಂತೆ ಇದೆ, ಸತ್ಯಾಂಶ ತಿಳಿಯೋದಕ್ಕೆ CID ತನಿಖೆಗೆ ನೀಡುವಂತೆ ಅವರು ಮನವಿಯನ್ನು ಮಾಡಿದ್ದು. CID ತನಿಖೆಗೆ ನೀಡುವಂತೆ ಮನವಿ ಮಾಡಿ ಪತ್ರದಲ್ಲಿ ಎಲ್ಲ ವಿವರಗಳ ಉಲ್ಲೇಖವನ್ನು ಮಾಡಿದರು. CID ತನಿಖೆಗೆ ನೀಡುವಂತೆ ಮನವಿ ಪತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ತಿಳಿಸಿದರು. ನಿನ್ನೆ CM ಭೇಟಿಯಾಗಿ ಮನವಿ ಸಲ್ಲಿಸಿದ್ದಂಥ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಸಂಪೂರ್ಣ ವಿವರಗಳನ್ನು ಕೊಡ್ತಾ ಇದ್ರು. ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಅನ್ನೋದರ ಸಂಪೂರ್ಣ ವಿವರವನ್ನು ಕೂಡ ಅವರು ಹೇಳಿದರು. ಯಾಕೆಂದರೆ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ಹುಡ್ತಾ ಇದೆ, ಸತ್ಯಾಂಶ ತಿಳಿಯಲು CID ತನಿಖೆಗೆ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ರೈಟ್, ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಬಹುಶಃ ಈ ಒಂದು ವಿಚಾರ ಈಗ ಕಾಂಗ್ರೆಸ್ಗೆ ಒಂದು ಕಡೆಗೆ ಡಿಫೆಂಡ್ ಮಾಡುವಂಥ ವಿಚಾರ ಆಗಿದ್ರೆ ಅಥವಾ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಈಗ BJPಗೆ ಹೊಸ ಅಸ್ತ್ರ ಸಿಕ್ಕಂತೆ ಆಗಿದೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಹಿಂದೆ 2022ರಲ್ಲಿ ಈಶ್ವರಪ್ಪನವರ ಪ್ರಕರಣ ಹೇಗಿತ್ತೋ ಅದೇ ರೀತಿಯಲ್ಲಿ ಈಗ BJPಗೆ ಅದೇ ಮಾದರಿಯ ಪ್ರಕರಣ ಸಿಕ್ಕಿದೆ. ಅಂದು ಕಾಂಗ್ರೆಸ್ ವಿಪಕ್ಷದಲ್ಲಿತ್ತು, ಈಗ BJP ವಿಪಕ್ಷದಲ್ಲಿದೆ. ಹೀಗಾಗಿ ಈ ಒಂದು ಪ್ರಕರಣ, ಸಚಿನ್ ಆತ್ಮಹತ್ಯೆ ಪ್ರಕರಣ ಯಾವ ತಿರುವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ? ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಹೇಗೆ ಹೊಸ ರೂಪವನ್ನು ಅಥವಾ BJP ಮತ್ತು ಕಾಂಗ್ರೆಸ್ ನಡುವೆ ಹೊಸ ಯುದ್ಧಕ್ಕೆ ಕಾರಣವಾಗುವಂಥ ಸಾಧ್ಯತೆ ಇದೆಯಾ? ಖಂಡಿತ ಪ್ರಮೋದ್, ಈಗಾಗಲೇ ಸಚಿನ್ ಪಾಂಚಾಳ್ ಪ್ರಕರಣ ರಾಜಕೀಯ ಮೇರಟಕ್ಕೆ ಕಾರಣವಾಗಿರುವಂತಹ ಹೊತ್ತಲ್ಲಿ ಈಗ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡುವಂತಹ, ಫೋಟೋಗಳನ್ನು ಬಿಡುಗಡೆ ಮಾಡುವಂತಹ ಹಂತಕ್ಕೆ ಈ ಪ್ರಕರಣ ಹೋಗಿದೆ. ರಾಜಕೀಯ ಮುಖಂಡರುಗಳ ಜೊತೆ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಈಗ ಮಾಡ್ತಾ ಇರುವಂಥ, ಯಾರ ಮೇಲೆ ಆರೋಪ ಬಂದಿದೆ ಅಂದರೆ ಆರೋಪ ಸ್ಥಾನದಲ್ಲಿರುವಂತಹ ರಾಜು ಕಪನೂರ್ ಅವರು ಕಾಂಗ್ರೆಸ್ನ ಮುಖಂಡರ ಜೊತೆ ಇದ್ದಾರೆ ಅನ್ನುವಂಥ ಒಂದು ಫೋಟೋಗಳನ್ನು BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇಲ್ಲಿ ರಾಜು ಕಪನೂರ್ BJPಯಲ್ಲಿ ಇದ್ರು ಅನ್ನುವಂತಹ ಒಂದು ಆರೋಪವನ್ನು ಮಾಡಿ BJP ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಆಗಿರುವಂತಹ ಚಂದು ಪಾಟೀಲ್ ಅವರ ಜೊತೆಗೆ ಇರುವಂತಹ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇವತ್ತಿನ ಮಟ್ಟಿಗೆ ಈ ಪ್ರಕರಣ ಫೋಟೋಗಳನ್ನು ಬಿಡುಗಡೆ ಮಾಡಿ ಪರಸ್ಪರ ಆರೋಪ ಮಾಡುವಂತಹ ಹಂತಕ್ಕೆ ತಲುಪಿದೆ. ಇನ್ನು ಜನವರಿ 4ನೇ ತಾರೀಕಿನಂದು ಅಲ್ಲಿಯ ಒಳಗಾಗಿ ಮುಖ್ಯಮಂತ್ರಿಗಳು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನು ಪಡೆದುಕೊಳ್ಳದೇ ಇದ್ದಲ್ಲಿ ಕಲಬುರಗಿಯಲ್ಲಿ ಬೃಹತ್ ಆದಂತಹ ಪ್ರತಿಭಟನೆಯನ್ನು ಮಾಡೋದಕ್ಕೆ BJP ಈಗಾಗಲೇ ತೀರ್ಮಾನವನ್ನು ಮಾಡಿಕೊಂಡಿದೆ. ಜನವರಿ 4ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ಕಲಬುರಗಿಯಲ್ಲಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಮುಖಾಂತರವಾಗಿ ಹೋರಾಟವನ್ನು ಮಾಡುವಂತಹ, ಸಚಿವರ ರಾಜೀನಾಮೆಗೆ ಒತ್ತಾಯಿಸುವಂತಹ ಒಂದು ನಿರ್ಧಾರವನ್ನು ಈಗಾಗಲೇ BJP ಮಾಡಿಕೊಂಡಿದೆ. ಹೀಗಾಗಿ ಸದ್ಯಕ್ಕೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿನ್ ಪಾಂಚಾಳ್ ಅವರ ನಿವಾಸಕ್ಕೆ ನಿನ್ನೆ BJP ಭೇಟಿಯನ್ನು ಕೊಟ್ಟಿದೆ. ಅವರಿಗೆ ಕುಟುಂಬಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ಕೂಡ ಮಾಡಿದೆ. ಇದರ ಮಧ್ಯೆ ಕಾಂಗ್ರೆಸ್ನ ಮುಖಂಡರು, ಸರ್ಕಾರದ ಕಡೆಯಿಂದ ಕೂಡ ಸಚಿವರುಗಳು ಕೂಡ ಇಲ್ಲಿ ಸಚಿನ್ ಪಾಂಚಾಳ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಪರಿಹಾರ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೀಗ ಈ ಪ್ರಕರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಬಹಳ ತೀವ್ರಗತಿಯಲ್ಲಿ ಮುಂದುವರಿತಾನೆ ಇದೆ. ಕಾಂಗ್ರೆಸ್ನ ಮುಖಂಡರ ಜೊತೆಗೆ ಆರೋಪಿ ಸ್ಥಾನದಲ್ಲಿರುವಂತಹ ರಾಜು ಕಪನೂರ್ ಇದ್ದಾರೆ ಅನ್ನುವಂಥ ಆರೋಪವನ್ನು BJP ಮಾಡ್ತಾರೆ. BJPಯ ಮುಖಂಡರ ಜೊತೆ ಇದ್ದಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮುಖಂಡರು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಸದ್ಯದ ಸ್ಥಿತಿಯಲ್ಲಿ ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಿರುವು ಪ್ರಕರಣ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತಿದೆ ಮತ್ತು CBI ತನಿಖೆ ವಹಿಸೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿ CID ತನಿಖೆಗೆ ಅವಕಾಶವನ್ನು ಕೂಡ ಈಗಾಗಲೇ ಮಾಡಿಕೊಟ್ಟಿದೆ. ಇದರ ಮಧ್ಯೆ ರೈಲ್ವೆ SP ಡಾಕ್ಟರ್ ಸೌಮ್ಯಲತಾ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ರೈಲ್ವೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಆತ್ಮಹತ್ಯೆಗೆ ಮುನ್ನ ಬರೆದಿಟ್ಟಿರುವಂತಹ ಪತ್ರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಸಹಜವಾಗಿ ಆಡಳಿತ ಮತ್ತು ವಿಪಕ್ಷ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಈ ಒಂದು ಪ್ರಕರಣ ಕಾರಣವಾಗ್ತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್, ಎಲ್ಲ ಮಾಹಿತಿಗೆ.